ಟೆಕ್ ಬಿಲಿಯರ್ಡಿಶ ಎಲಾನ್ ಮಸ್ಕ್ ಅವರು ಮುಂದಿನ 5ರಿಂದ 10 ವರ್ಷದ ಒಳಗೆ ಲೋಕಮಾರಕ ಮೂರನೆಯ ಮಹಾಯುದ್ಧ ನಡೆಯಲಿದೆ ಎಂದು ಲೋಕದ ಮಂದಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಕ್ಸ್ ಚರ್ಚಾ ವೇದಿಕೆಯಲ್ಲಿ ಒಬ್ಬರು ಪರಮಾಣು ಪರೀಕ್ಷೆ ಹಾಗೂ ಬಳಕೆಗಳ ಇಬ್ಬಂದಿತನಗಳ ಬಗೆಗೆ ಬರೆದಿದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಕೊಟ್ಟಿರುವ ಎಲಾನ್ ಮಸ್ಕ್ ಅವರು, ಇಡೀ ಪ್ರಪಂಚವು ಪರಮಾಣು ದಾಳಿಯ ಭೀತಿಯಲ್ಲಿ ಇದೆ. ಮುಂದಿನ 5ರಿಂದ 10 ವರ್ಷಗಳ ನಡುವೆ ಮೂರನೆಯ ಮಹಾಯುದ್ಧ ನಡೆಯಲಿದೆ. ಆಗ ಪರಮಾಣು ಯುದ್ಧವೇ ಇಡೀ ಜಗತ್ತನ್ನ ಸುತ್ತಿಕೊಳ್ಳಲಿದೆ ಎಂದು ಎಲಾನ್ ಮಸ್ಕ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹಂಟರ್ ಆಶ್ ಎಂಬ ಎಕ್ಸ್ ಬಳಕೆದಾರರು, ಇಡೀ ಲೋಕವು ಯುದ್ಧದ ಕರಿನೆರಳಿನಲ್ಲಿದೆ. ಆದರೆ ಜಾಗತಿಕವಾಗಿ ನಾಯಕರು ನಿರ್ಮೂಲರಾಗಿದ್ದಾರೆ. ಯುದ್ಧ ಸಂದರ್ಭಗಳನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ಹೇಗೆ ಎಂಬ ಬಗೆಗೆ ಯೋಚನೆ ಮಾಡುತ್ತಾರೆ. ಬಲವಾದ ಅಣ್ವಸ್ತ್ರ ಹೊಂದಿರುವ ದೇಶಗಳು ಅವುಗಳ ಅಣ್ವಸ್ತ್ರಗಳನ್ನು ಪರಸ್ಪರ ಬೆದರಿಸಲು ಮತ್ತು ಬಡ ದೇಶಗಳು ಬಾಯಿ ಮುಚ್ಚಿಕೊಂಡಿರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿವೆ. ಹಾಗಾಗಿ ಈ ದೇಶಗಳೆಲ್ಲ ಮಹಾಯುದ್ಧದ ಬಗೆಗೆ ತಲೆ ಕೆಡಿಸಿಕೊಂಡಿಲ್ಲ. ದೊಡ್ಡ ಅಣ್ವಸ್ತ್ರ ಬಲ ಹೊಂದಿರುವ ಯಾವುದಾದರೊಂದು ದೇಶ ನಮ್ಮ ಕಡೆ ನಿಲ್ಲುತ್ತದೆ ಎಂಬ ಧೈರ್ಯ ಅವುಗಳದ್ದು. ಇದಕ್ಕೆ ಕಾರಣವೇನನ್ನ ಕೊಡದಿದ್ರೂ ಮಸ್ಕ್ ಅವರು 2030ರ ಆಚೀಚೆ ವಿಶ್ವ ಮಹಾಯುದ್ಧ ಆಗುತ್ತದೆ ಮತ್ತು ಅಣ್ವಸ್ತ್ರ ದಾಳಿ ನಡೆಯುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ.